ಪುನೀತ್ ಕುಮಾರ್ SK ಲಾಗ್ಸ್ಗೆ ಸುಸ್ವಾಗತ. ಇವತ್ತಿಂದು ಕಲ್ಲಂಗಡಿಯನ್ನು ಚಾಲೆಂಜಸ್ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ, ಇವತ್ತು ಯಾರು ಜಾಸ್ತಿ ತಿಂತಾರೆ ಅನ್ನೋದಕ್ಕಿಂತ ಕಲ್ಲಂಗಡಿ ಚಾಲೆಂಜಸ್. ಇವತ್ತು ಒಬ್ಬರ ಕೈಲೇ ತಿನ್ನೋಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಮೂರು kg 725 ಅಕ್ಕ. ನೀವೇ ಕಲ್ಲಂಗಡಿಯನ್ನು ತಗೊಂಡಿದ್ದಾಯ್ತು, ಹೋಗ್ತಾ ಇದ್ದೀವಿ. ಇವರು ಹೆಸರು ಆನಂದ್ ಅಂತ, ನಮ್ಮ ಫ್ರೆಂಡು. ನಾವು ಇವರು ಸೇರ್ಕೊಂಡು ಈ ಕಲ್ಲಂಗಡಿಯಲ್ಲಿ ಚಾಲೆಂಜಸ್ ಮಾಡ್ತಾ ಇದ್ದೀವಿ. ಇಬ್ಬರಲ್ಲಿ ಯಾರು ಬೇಗ ತಿಂತೀವಿ ಅನ್ನೋದು ಗೊತ್ತಾಗುತ್ತೆ. ಬೇಗ ತಿಂತೀವಿ ಅನ್ನೋದಕ್ಕಿಂತ ಇದು ಬೇಗ ಇಬ್ಬರು ಕೈಲೂ ತಿನ್ನೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ. 3 kg ತಂದಿದ್ದೀನಿ. 3 kgಯಲ್ಲಿ ನೋಡೋಣ ಯಾರ ಕೈಲಿ ಆಗುತ್ತೆ, ಯಾರ ಕೈಲಿ ಆಗಲ್ಲ. ಇಬ್ಬರು ಚಾಲೆಂಜಸ್ ಮಾಡ್ತಾಯಿದ್ದೀವಿ, ಇಬ್ಬರು ತಿಂತಾಯಿದ್ದೀವಿ. ನೋಡೋಣ ಬನ್ನಿ ಗೈಸ್. ಇವತ್ತು ನಾವು ಕಲ್ಲಂಗಡಿ ಹಣ್ಣಲ್ಲಿ ಇದು ಇಬ್ಬರು ಸೇರ್ಕೊಂಡು ತಿನ್ನೋಕ್ಕಾಗುತ್ತೋ ಇಲ್ಲ ಅಂತ ಮಾಡ್ತಾಯಿದ್ದೀವಿ. ನೋಡೋಣ ಇದು ಇಬ್ಬರು ಕೈಯಲ್ಲಿ ತಿನ್ನೋಕ್ಕಾಗುತ್ತೋ ಇಲ್ಲ, ಹಂಗೆ ಬಿಟ್ಟೋಕ್ಕೆ ಗೊತ್ತಿಲ್ಲ. ಇಬ್ಬರು ಸೇರ್ಕೊಂಡು ಇದನ್ನು ನಮ್ಮ ಜೊತೆಗೆ ಇನ್ನೊಬ್ಬರು ಗೈಸ್. ಈಗ ಆನಂದಣ್ಣ ಕಲ್ಲಂಗಡಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೈತೆ. ಅವರು ಕಲ್ಲಂಗಡಿ ಕಟ್ ಮಾಡೋದಲ್ಲ ಎಕ್ಸ್ಪರ್ಟ್. ಅಣ್ಣ ಚೆನ್ನಾಗೈತೆ ನೋಡು, ಒಂದ್ಸಲ ತಂದಿರೋದು ದೊಡ್ಡದಿದ್ದೀರ, ಚೆನ್ನಾಗಿರೋದು. ಏನು ಮಾಡೋಣ, ಮಳೆ ಬಂದರೆ ಆ ಬೀಜ ಎಲ್ಲ ಇಲ್ಲೇ ಮುಂದಿನ ವರ್ಷಕ್ಕೆ ಇಲ್ಲೇ ಬೆಳೆ ಆಗುತ್ತೆ. ಚೆನ್ನಾಗಿತ್ತಾ? ಅದೇ ದಪ್ಪ ಹುಡುಕಿದ್ವಿ, ಸಿಗಲಿಲ್ವಲ್ಲ. ನೀವೇ ಕಟ್ ಮಾಡೋಣ, ನನಗೆ ಬರಲ್ಲ. ಒಂದೊಂದು ಪೀಸೇ ಕಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನಂತೂ ಕಲ್ಲಂಗಡಿ ಹಣ್ಣು ಜಾಸ್ತಿ ತಿನ್ನೋಕ್ಕಾಗಲ್ಲ. ಏನಂದರೆ ನಮ್ಮ ಸ್ನೇಹಿತ ಆದಂಥ ಪುನೀತ್ ಅವರು ಕರ್ಕೊಂಬಂದಿದ್ದಾರೆ. ಒಂದು ಹಣ್ಣು ಫುಲ್ಲು ತಿನ್ನಬೇಕು ನೀನು ಅಂತ. ನನ್ನ ಕೈಯಲ್ಲಿ ಒಂದು ಹಣ್ಣು ಕೂಡ ತಿನ್ನೋಕ್ಕಾಗಲ್ಲ, ಒಂದು ಪೀಸ್ ತಿನ್ಬೋದು ಅಷ್ಟೇ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಿನ್ನಿ ಅಣ್ಣ, ನಾವು ಫುಲ್ಲು ತಿನ್ನೋ ಅಂತ ಹೇಳಲ್ಲ. ನಿಮ್ಗೆ ಎಷ್ಟು ತಿನ್ಬೇಕು ಅನಿಸುತ್ತೋ ಅಷ್ಟು ತಿನ್ನೋಣ. ಅದರಿಂದ ತಿನ್ನೋಕ್ಕಾಗಲ್ಲ. ನೋಡೋಣ, ನಾನು ಹಂಗಂಗೆ ತಗೊತಾ ಇದ್ದೀನಿ. ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಶಾಲೆ ನಮ್ಮ ಆನಂದ್ ಅಣ್ಣವ್ರು ಸ್ಟಾರ್ಟ್ ಮಾಡಿದ್ದಾರೆ, ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಚೆನ್ನಾಗಿ ಒಂದು ಪೀಸ್ ತಗೊಂಡು ಕಟ್ ಮಾಡ್ಯಾರೆ. ನಾನು ಕಲ್ಲಂಗಡಿನ ತಿಂತಾ ಇದ್ದೀನಿ ಫುಲ್ಲು. ನಾವು ಇಷ್ಟೇ ತಿನ್ನೋಕ್ಕಾಗೋದು. ನಾವು ಜಾಸ್ತಿ ನಾವು ತಿನ್ನೋ ಅಂತಾರಲ್ಲ. ಏನೋ ನಮ್ಮ ಪುನೀತ ಆಸೆ ಪಟ್ಟು ನಮ್ಮ ಪುನೀತಂಗೋಸ್ಕರ ತಿಂತಾ ಇದ್ದೀವಿ. ಅಲ್ಲ, ಈ ತರ ಲೈಫ್ ಕೋಟಿ ಕೊಟ್ಟರು ಸಿಗಲ್ಲ. ಕೆಲವೊಂದ್ಸಲ ನಮ್ಗೆ ಲಕ್ಷಾಂತರ ರೂಪಾಯಿ ಕಾರಲ್ಲಿರುವಂತ ಕಂಫರ್ಟಬಲ್ ಸೀಟ್ ಮೇಲೆ ಕೂರೋಕ್ಕಿಂತ ಜಾಸ್ತಿ ಖುಷಿ ಈ ತರ ಜಾಗಗಳಲ್ಲಿ ಸಿಗುತ್ತೆ. ಜೀವನದಲ್ಲಿ ನಾವು ಮಾಡೋ ಕೆಲಸ ನಿಯತ್ತಾಗಿದ್ರೆ ಸಣ್ಣ ಸಣ್ಣದ್ರಲ್ಲೂ ನಾವು ಖುಷಿ ಹುಡುಕ್ತಿವಿ. ದುಡ್ಡು ಕೊಟ್ಟು ದೊಡ್ಡವರಾಗೋದ್ಕಿಂತ ಪ್ರೀತಿ ಕೊಟ್ಟು. ಗೈಸ್, ಆಲೆ ನೋಡಿ ಆನಂದಣ್ಣ ಆಲೆ ಅರ್ಧಕ್ಕೆ ಕ್ಲಿಯರ್ ಮಾಡೈತೆ. ನಾವೆಲ್ಲ ತಿಂತಾನೆ ಇದ್ದೀವಿ. ಅರ್ಧ ತಿನ್ನಾಕಿದ್ದೀನಿ. ನಮ್ಮ ಆನಂದಣ್ಣ ಆಲೆ ಒಂದು ಪೀಸ ಕ್ಲಿಯರ್ ಮಾಡಿಬಿಟ್ರೆ, ಅಣ್ಣ ಇನ್ನೊಂದು ಕಟ್ ಮಾಡ್ಕೊಂಡು ತಿನ್ನೋಣ, ಆರಾಮಾಗಿ ತಿನ್ನ. ಇನ್ನೊಂದು ತಗೊಳ್ಳೋಣ. ಪೀಸ್ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಒಂದು ಪೀಸ್ ಎಲ್ಲ ತಿಂದಿದ್ದಾಯ್ತು. ಇನ್ನೊಂದು ತಗೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆನಂದನಿಗೆ ಜೈ. ಗೈಸ್, ಇನ್ನೊಂದು ಸ್ವಲ್ಪ ಇದೆ, ಇವಾಗ ತಿಂತಾ ಇದ್ದೀವಿ. ಆನಂದ್ ಅನ್ನೋದು ಕಂಪ್ಲೀಟ್ ಆಯಿತು. ಅವರು ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೊಡ್ತಾ ಇದ್ದಾರೆ. ಗೈಸ್, ಈಗ ನಮ್ಮ ಫ್ರೆಂಡು
ಏನೋ ಕೆಲಸ ಮೇಲೆ ಹೋಗಿದ್ದಾಯಿತು. ಇನ್ನೊಂದು 2 ಪೀಸ್ ಇದ್ದಾವೆ. 2 ಪೀಸನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೋಡೋಣ 2 ಪೀಸಲ್ಲಿ ನನ್ನ ಕೈಲಿ ತಿನ್ನೋಕ್ಕಾಗುತ್ತಾ ಇಲ್ಲ ಅಂತ. ತಿನ್ನೋಕ್ಕಾಗುತ್ತಾ ಇಲ್ಲ ಅನ್ನೋದಕ್ಕಿಂತ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನೋಡಿ ಗೈಸ್, ನೋಡಿಸ್ತಾ ಇದ್ದೀನಿ. ಇದೊಂದು ಪೀಸು, ಆಮೇಲೆ ಇದೊಂದು ಪೀಸ್ ಇದೆ. ಈ 2 ಪೀಸು ಇವಾಗ ನಾನು ಫುಲ್ಲಾಗಿ 2 ಕಂಪ್ಲೀಟ್ ಮಾಡಿಬಿಟ್ಟು ತಿನ್ಕೊಂಡು ಹೋಗ್ಬೇಕು. ನನ್ನ ಕೈಲಿ ಸಾಧನೆ ಮಾಡ್ತಾಯಿದ್ದೀನಿ. ನೋಡೋಣ ಈಗ ತಿನ್ನೋಕ್ಕಾಗುತ್ತಾ ಇಲ್ಲ ಅಂತ. ಒಳ್ಳೆ ಜಾಗ, ನೇಚರು ಸುತ್ತೂ ತೋರಿಸ್ತೀನಿ ನೋಡ್ರಿ. ಇಂಥ ಜಾಗದಲ್ಲಿ ಕೂತ್ಕೊಂಡು ಕಲ್ಲಂಗಡಿ ಅಂತ ತಿಂತಾಯಿದ್ರೆ, ತಣ್ಣ ಗಾಳಿ ಬೀಸ್ತಾಯಿದ್ರೆ ತಿನ್ಬಿಟ್ಟು ಇಲ್ಲ ಮಲ್ಕೊಂಬಿಡ ಅನ್ನಿಸ್ತೈತೆ. ಸುತ್ತ ನಿಮಗೆ ಯಾವ ಥರ ಗಾಳಿ, ಒಳ್ಳೆ ನೇಚರ್ ಯಾವ ಥರ ಇದೆ, ಜಾಗ ಹೆಂಗಿದೆ ಅಂತ ತೋರಿಸ್ತೀನಿ. ಆ ಕಡೆ ಬಾಂಬೆರಿಯನ್ ಕಂಪ್ನಿ ದೊಡ್ಡಬಳ್ಳಾಪುರ ಇದು. ಸುತ್ತ ನೋಡ್ರಿ ಹೆಂಗಿದೆ ಅಂತ. ಈ ಥರ ಇದೆ. ಈ ಜಾಗದಲ್ಲಿ ನಾವು ಕೂತ್ಕೊಂಡು ಕಲ್ಲಂಗಡಿ ಅಂತ ತಿಂತಾಯಿದ್ರೆ ಸುತ್ತಮುತ್ತ ನಾವು ಕೂತ್ಕೊಂಡು ಈ ಥರ ಕಲ್ಲಂಗಡಿ ಅಂತ ತಿಂತಾಯಿದ್ರೆ ಅದ್ರ ಕಥೆನೇ ಬೇರೆ. ಇಂಥ ಜಾಗದಲ್ಲಿ ಸುತ್ತು ಗಾಳಿ, ಗಿಡ ಮರಗಳು ಸುತ್ತ ಅದ್ರ ಮಧ್ಯೆ ಕೂತ್ಕೊಂಡು ನಾವು ಕಲ್ಲಂಗಡಿ ಹಣ್ಣು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಗೈಸ್. ಲಾಸ್ಟ್ ಪೀಸು ತಿಂತಾಯಿದ್ದೀನಿ. ಇದು ಲಾಸ್ಟ್ ಪೀಸು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಗೈಸ್, ಒಂದು ಸ್ವಲ್ಪ ಇದೆ, ತಿನ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ತಿಂತಾಯಿದ್ದೀನಿ. ಸ್ವಲ್ಪ ಇದೆ ಗೈಸ್, ಎಲ್ಲ ಕಂಪ್ಲೀಟ್ ಆಗಿತ್ತು, ಎಲ್ಲ ಖಾಲಿ. ಓಕೆ ಗೈಸ್, ಎಲ್ಲ ಕಲ್ಲಂಗಡಿ ತಿಂದಿದ್ದೆಲ್ಲ ಆಯಿತು. ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾಳೆ ಸಾಯಂಕಾಲ ಸಿಗೋಣ. ಎಲ್ಲರಿಗೂ ಮಿಸ್ ಯು ಗೈಸ್.